ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ದೇಶೀಯ ಶಬ್ದಗಳ ಪರಿಚಯವನ್ನು ಮಾಡ್ಕೊಂಡಿದ್ವಿ. ಇವತ್ತು ಅನ್ಯ ದೇಶೀಯ ಶಬ್ದಗಳು ಯಾವ್ಯಾವುದು ಅಂತ ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ಪ್ರಾಚೀನ ಕಾಲದಿಂದಲೂ ನಮ್ಮ ಕನ್ನಡ ಭಾಷೆಯ ಮೇಲೆ ಗಾಢವಾದಂಥ ಪ್ರಭಾವ ಬೀರಿರೋ ಭಾಷೆ ಯಾವುದು ಅಂದರೆ ಒಂದು ಸಂಸ್ಕೃತ, ಮತ್ತೊಂದು ಪ್ರಾಕೃತ. ಇದಾದಮೇಲೆ ಬೇರೆ ಭಾಷೆಗಳು. ಯಾವುದೇ ಒಂದು ಭಾಷೆ ಬೆಳಿಬೇಕು ಅಂತಂದರೆ, ಉದಾಹರಣೆಗೆ ನಮ್ಮ ಕನ್ನಡ ಭಾಷೆ ಬೆಳಿಬೇಕು ಅಂತಂದರೆ ಬೇರೆ ಭಾಷೆಯ ಶಬ್ದಗಳನ್ನು ಸ್ವೀಕಾರ ಮಾಡುವಂತಹ ಮನೋಧರ್ಮ ಇರಬೇಕು. ಇತರೆ ಭಾಷೆಯ ಶಬ್ದಗಳನ್ನು ಸ್ವೀಕಾರ ಮಾಡುವಂತಹ ಮನೋಧರ್ಮ ನಮ್ಮ ಭಾಷೆಗಿತ್ತು ಅಂತಂದರೆ ನಮ್ಮ ಭಾಷೆಯ ಶಬ್ದ ಭಂಡಾರ ಶ್ರೀಮಂತ ಆಗುತ್ತೆ, ಸಮೃದ್ಧಿ ಹೊಂದುತ್ತೆ. ಈ ಥರ ಒಂದು ಭಾಷೆಯ ಶಬ್ದಗಳನ್ನು ಮತ್ತೊಂದು ಭಾಷೆಗೆ, ಮತ್ತೊಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕೊಡುಕೊಳ್ಳುವಿಕೆಯ ಸಂಬಂಧ ಇಲ್ಲದೆ ಹೋಗಿದ್ರೆ ಈ ಭಾಷೆ ಅನ್ನೋದು ಅಭಿವೃದ್ಧಿ ಆಗ್ತಾನೆ ಇರಲಿಲ್ಲ. ಇದು ಅನಿವಾರ್ಯ ಅಲ್ವಾ? ಹಾಗಿದ್ರೆ ಹೌದು, ಈ ಪ್ರಾಸೆಸ್ ನಿಜವಾಗ್ಲೂ ಖಂಡಿತವಾಗ್ಲೂ ಅನಿವಾರ್ಯನೇ. ಯಾಕಂದರೆ ಇದು ನಾನು ಹೇಳ್ತಿರೋದಲ್ಲ, ಪ್ರಸಿದ್ಧ ವ್ಯಾಕರಣಕಾರನಾಗಿರುವಂತಹ ಕೇಶಿರಾಜ ಸುಮಾರು 700 ವರ್ಷಗಳ ಹಿಂದೆಯೇ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ಲೋಕಾರೂಢಿ ಕೆಡದಂತೆ ಅನ್ಯ ಭಾಷಾ ಪದಗಳನ್ನು ಬಳಸಬಹುದು ಅಂತ ಹೇಳಿದ್ದಾರೆ. ನಮಗೆಲ್ಲ ಭಾಷೆ ಅನ್ನೋದು ನಿಂತ ನೀರಲ್ಲ ಅಂತ ಗೊತ್ತಿದೆ, ಹಾಗೆ ಅದು ಹರಿಯುವಂಥ ನದಿ ಅಂತಲೂ ಗೊತ್ತಿದೆ. ಈ ಭಾಷೆಯಲ್ಲಿ ಯಾವುದೇ ಮಡಿ ಮೈಲಿಗೆ ಇಲ್ಲ. ಫಾರ್ ಎಕ್ಸಾಂಪಲ್, ಇದು ನಮ್ಮ ಭಾಷೆಯಲ್ಲಿ ಈ ಥರ ಪದಗಳನ್ನೆಲ್ಲ ಉಪಯೋಗ ಮಾಡೋದಿಲ್ಲ, ನಮಗೆ ಈ ಪದಗಳು ಬೇಡ ಅಂತ ಯಾವ್ದಾದ್ರು ತಿರಸ್ಕಾರ ಮಾಡಿದ್ದೀವಾ? ಇಲ್ಲ, ಎಲ್ಲ ಪದಗಳನ್ನು ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಯಾವ ಥರದಲ್ಲಿ ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಉಪಯೋಗ ಮಾಡ್ಕೊತಾ ಇದ್ದೀವಿ. ಈ ಥರ ಮಾಡ್ತಾ ಏನಾಗುತ್ತೆ ಅಂತಂದರೆ, ನಮ್ಮ ಭಾವನೆಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಬೇಕಾದ್ರೆ, ಅಭಿವ್ಯಕ್ತಿಪಡಿಸ್ಬೇಕಾದ್ರೆ ಅವ್ರಿಗೂ ಅರ್ಥ ಆಗುತ್ತೆ. ಯಾಕಂದರೆ ಅವರಿಗೆ ನಮ್ಮ ಲ್ಯಾಂಗ್ವೇಜು ಅರ್ಥ ಆಗುತ್ತೆ, ಅವ್ರ ಭಾಷೆನೂ ಸ್ವಲ್ಪ ನಮಗೆ ಗೊತ್ತಿರುತ್ತಲ್ವಾ. ಮಿಕ್ಸ್ಡ್ ಪದಗಳಾಗಿ ನಾವು ಮಾತಾಡ್ತಿರ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಭಾವನೆಗಳನ್ನು ನೀಟಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಇದೇ ಅರ್ಥನ ನಮ್ಮ ಕೇಶಿರಾಜ ಕೂಡ ಹೇಳ್ತಾ ಇರೋದು. ಲೋಕಾರೂಢಿ ಕೆಡದಂತೆ ಅನ್ಯ ಭಾಷಾ ಪದಗಳನ್ನು ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ. ಬೇರೆಯವ್ರಿಗೂ ಅರ್ಥ ಆಗಬೇಕು. ಲೋಕಾರೂಢಿಯಲ್ಲಿ ಅದಕ್ಕೆ ಏನು ಅರ್ಥ ಇದೆಯೋ ಅದೇ ಅರ್ಥ ಬರಬೇಕು ಬಳಸುವಂಥ ಪದಗಳಲ್ಲಿ. ಆ ಅರ್ಥಕ್ಕೆ ಯಾವುದೇ ಧಕ್ಕೆ ಬರದಂಥ ರೀತಿಯಲ್ಲಿ ಅನ್ಯ ಭಾಷೆಗಳ ಶಬ್ದವನ್ನು ನಾವು ಉಪಯೋಗ ಮಾಡಬೇಕು ಅಂತ ಕೇಶಿರಾಜ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ಕಾಫಿ, ಟೀ, ಬುಕ್ಕು, ಪೆನ್ನು, ಬಿಸ್ಕೆಟ್ಟು, ಫೋನು, ಬಿಲ್ಲು, ಇದು ನಮಗೂ ಗೊತ್ತಿದೆ ಅರ್ಥ ಏನು ಅಂತ, ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತಿದೆ, ನಮ್ಮ ತಾತ ಅಜ್ಜಿಗೂ ಗೊತ್ತಿದೆ. ಇವೆಲ್ಲ ಇಂಗ್ಲೀಷ್ ಪದಗಳಲ್ವಾ. ನಾವೇನೋ ಓದ್ತಾ ಇದ್ದೀವಿ, ಇದು ಯಾವ ಪದ ಅಂತ ನಾವು ನೋಡಿದ ತಕ್ಷಣ ಕಂಡುಹಿಡ್ಕೊಬೋದು ಇಂಗ್ಲೀಷ್ ಪದಗಳು ಅಂತ. ಹಾಗೆ ನಮ್ಮ ಅಪ್ಪ ಅಮ್ಮನೂ ಓದಿರ್ತಾರೆ, ಇದು ಯಾವುದು ಅಂತ ಗೊತ್ತಿದೆ ಅವ್ರಿಗೆ, ಇದು ಇಂಗ್ಲೀಷ್ ಪದ ಇವಳು ಮಾತಾಡ್ತಾ ಇರೋದು ಅಂತ. ನಮ್ಮ ತಾತ ಅಜ್ಜಿ ಅವ್ರು ಓದಿದ್ದಾರಾ? ನಮ್ಮ ತಾತ ಅಜ್ಜಿ ಓದಿಲ್ಲ. ಹಾಗಾಗಿ ನಾನು ಅವ್ರಿಗೆ ಇದನ್ನು ಇಂಗ್ಲೀಷಲ್ಲೇ ಹೇಳ್ತೀನಿ. ಅಜ್ಜಿ ಒಂದು ಲೋಟ ಟೀ ಕೊಡು, ಅಜ್ಜಿ ಫೋಟೋ ಹೊಡ್ಸ್ಕೊಳ್ಳೋನು ಬರ್ತೀಯಾ, ಒಂದು ಬಿಸ್ಕೆಟ್ ಪ್ಯಾಕ್ ಕೊಡು, ಬ್ರೆಡ್ ಇದ್ದರೆ ಕೊಡು. ಈ ಥರ ಕೇಳಿದಾಗ ಯಾವುದೇ ವ್ಯತ್ಯಾಸ ಮಾಡ್ಕೊಳ್ಳೋದಿಲ್ಲ. ನಾನು ಏನು ಕೇಳ್ತೀನೋ ಅದನ್ನೇ ತಂದು ಕೊಡ್ತಾರೆ. ಯಾಕೆ ಹೇಳಿ? ಅದೇ ರೀತಿ ಅರ್ಥ ಆಗಿದೆ. ಇದು ಲೋಕಾರೂಢಿಯಲ್ಲಿ ಎಲ್ಲರೂ ಬಳಸ್ಕೊಳ್ಳೋಂಥ ಪದಗಳು ನಾವು ಮಾತಾಡೋದು ಪ್ರತಿನಿತ್ಯ. ಹಾಗಾಗಿ ಅವರು ಓದಿಲ್ಲ ಅಂತಂದ್ರೂ ಇದು ಇಂಗ್ಲೀಷ್ ಪದಗಳು ಅಂತ ಗೊತ್ತಿರೋದಿಲ್ಲ. ಒಟ್ಟಿನಲ್ಲಿ ಎಲ್ಲ ಮಾತಾಡ್ತಾರೆ. ನಮ್ಮ ಕನ್ನಡದ್ದೇ ಏನೋ ಅನ್ನೋ ರೀತಿ ನಮ್ಮ ಕನ್ನಡಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಕನ್ನಡದ ಪದ ಅಂತ ಅವರು ಸಹ ಮಾತಾಡ್ತಾರೆ. ನೋಡಿ, ಈ ಥರ ಲೋಕಾರೂಢಿ ಕೆಡದಂತೆ ಅನ್ಯ ಭಾಷಾ ಪದಗಳನ್ನು ಬಳಸಬೇಕು ಅಂತ ಕೇಶಿರಾಜ ಹೇಳಿರೋದು. ಸರಿ, ಹಾಗಾದರೆ ಅನ್ಯ ಭಾಷೆಯಿಂದ ಯಾವೆಲ್ಲ ಶಬ್ದಗಳು ನಮ್ಮ ಕನ್ನಡಕ್ಕೆ ಬಂದಿದ್ದಾವೆ ಅಂತ ಇವಾಗ ನೋಡೋಣವಾ? ಮೊದಲನೇದಾಗಿ, ಸಂಸ್ಕೃತದಿಂದ ಬಂದಂತಹ ಅನೇಕ ಶಬ್ದಗಳು ನಮ್ಮ ಕನ್ನಡದ್ದೇನೋ ಅನ್ನೋ ರೀತಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ನಮಗೆ ಗೊಂದಲವನ್ನು ಸೃಷ್ಟಿ ಮಾಡ್ತಿದೆ. ನಮ್ಮ ಕನ್ನಡ ಪದನ ಇದು ಸಂಸ್ಕೃತ ಪದನ ಅಂತ ನಮಗೆ ಗೊತ್ತಾಗೋದಿಲ್ಲ ಒಂದೊಂದ್ಸಲ. ಎಲ್ಲೆಲ್ಲ ಬಳಕೆಯಾಗಿದೆ ಅಂತ ಅಂದರೆ ನೋಡಿ, ನಾಮಪದಗಳಲ್ಲಿ, ಗುಣವಾಚಕದಲ್ಲಿ, ಕೃದಂತಗಳಲ್ಲಿ, ತದ್ದಿತಾಂತಗಳಲ್ಲಿ, ಸಮಾಸಗಳಲ್ಲಿ, ಹಾಗೆ ಸಾಧಿತ ರೂಪಗಳಲ್ಲೂ ಸಹ ಈ ಸಂಸ್ಕೃತ ಪದವನ್ನು ಯಥೇಚ್ಛವಾಗಿ ಬಳಕೆ ಮಾಡ್ಕೊತಾ ಇದ್ದೀವಿ. ಈ ಥರ ಹೆಚ್ಚಾಗಿ ಬಳಕೆ ಮಾಡ್ಕೊತಾ ಇದ್ದಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಸಹಜ. ಇದನ್ನು ಕಂಡುಹಿಡಿಬೇಕು ಅಂತಲೇ ಅಚ್ಚಗನ್ನಡ ಯಾವುದು, ಸಂಸ್ಕೃತ ಪದ ಯಾವುದು ಅಂತ ಕಂಡುಹಿಡಿಬೇಕು ಅಂತಲೇ ನಮ್ಮ ವ್ಯಾಕರಣಕಾರರು ತತ್ಸಮ ತದ್ಭವ ಅಂತ ಮಾಡ್ಕೊಂಡಿದ್ದಾರೆ. ಈ ತತ್ಸಮ ತದ್ಭವ ಅಂದರೆ ಅದೇನು ಬೇರೆ ಅಲ್ಲ. ತತ್ಸಮ ಅಂದರೆ ಸಂಸ್ಕೃತ ಪದ ಹೇಗಿದೆಯೋ ಅದೇ ರೀತಿ ಬಳಕೆ ಮಾಡೋದು. ತದ್ಭವ ಅಂತಂದರೆ ಆ ಸಂಸ್ಕೃತ ಪದ ಒಂದು ಸ್ವಲ್ಪ ವಿಕಾರ ಹೊಂದೋದು. ಅಲ್ಲೇನಾದರೂ ಒತ್ತಕ್ಷರ ಇದ್ದರೆ ಅದು ಬಿಟ್ಟು ಹೋಗೋದು, ಅಥವಾ ಬೇರೆ ಇನ್ನೇನೋ ಒತ್ತಕ್ಷರ ಬರೋದು, ಅಥವಾ ದ್ವಿತ್ವಾಕ್ಷರ ಇದ್ದರೆ ಅದು ಹೋಗ್ಬಿಡೋದು. ಈ ಥರ ಆಗಿದ್ರೆ ಒಂದು ಸ್ವಲ್ಪ ವಿಕಾರವನ್ನು ಹೊಂದಿದರೆ ಅಕ್ಷರಗಳಲ್ಲಿ ಇದನ್ನು ನಾವು ತದ್ಭವ ಅಂತ ಹೇಳ್ತೀವಿ. ನಾವು ಕನ್ನಡದಲ್ಲಿ ತತ್ಸಮ ಪದವನ್ನು ತದ್ಭವಗಳಾಗಿ ಉಪಯೋಗ ಮಾಡ್ಕೊತೀವಿ. ಅಂದರೆ ಸಂಸ್ಕೃತ ಪದವನ್ನು ತದ್ಭವಗಳಾಗಿ ಉಪಯೋಗ ಮಾಡ್ಕೊತೀವಿ. ಸರಿ, ಇವಾಗ ತತ್ಸಮ ಅಂತಂದರೆ ಕ್ಲಿಯರಾಗಿ ಅರ್ಥ ಏನು ಅಂತ ಅಂದರೆ, ಸಂಸ್ಕೃತದಿಂದ ನೇರವಾಗಿ ಬಂದಂತಹ ಶಬ್ದಗಳನ್ನು ಅಥವಾ ಸಂಸ್ಕೃತ ಶಬ್ದಕ್ಕೆ ಸಮಾನವಾಗಿರುವಂಥದ್ದನ್ನು ನಾವು ತತ್ಸಮ ಅಂತ ಹೇಳ್ತೀವಿ. ಇವು ಯಾವುದೇ ಬದಲಾವಣೆಯನ್ನು ಹೊಂದೋದಿಲ್ಲ. ಸಂಸ್ಕೃತ ಪದ ಹೆಂಗಿರುತ್ತೋ ಅದೇ ರೀತಿಯಾಗಿ ನಾವು ಬಳಕೆ ಮಾಡ್ಕೊತೀವಿ. ಇದನ್ನು ತತ್ಸಮ ಅಂತ ಹೇಳ್ತಾರೆ. ತತ್ ಪ್ಲಸ್ ಸಮ, ತತ್ಸಮ. ಇದಕ್ಕೆ ಉದಾಹರಣೆ ಯಾವುದು ಅಂತ ಅಂದರೆ ನೋಡಿ, ಸಂಸ್ಕೃತ ಪದಕ್ಕೆ ಯಾವ್ಯಾವುದು ಉದಾಹರಣೆ ಅಂತ ಹೇಳ್ತಾ ಇರೋದು. ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮಾನ ಅಲ್ವಾ. ಕಾರ್ಯ, ಕಾವ್ಯ, ಕಸ್ತೂರಿ, ಕನ್ಯಾ, ಅಕ್ಷರ, ನಿತ್ಯ, ಉದ್ಯೋಗ, ವೃದ್ಧ, ಸಂಸ್ಕೃತ ಇತ್ಯಾದಿ.
ಇಲ್ಲೊಂದು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ, ವಿಜಾತಿಯ ಒತ್ತಕ್ಷರಗಳು ಬಂದಿದ್ದಾವೆ ಎಲ್ಲಿ? ತತ್ಸಮದಲ್ಲಿ. ನೆಕ್ಸ್ಟು ತದ್ಭವ. ತದ್ಭವ ಅಂದರೆ ಏನು? ಯಾವುದೇ ಭಾಷೆಯ ಶಬ್ದಗಳಾಗಿರಲಿ, ನೋಡಿ ನಮ್ಮದು ಕನ್ನಡ ಅಲ್ವಾ, ನಮ್ಮ ಕನ್ನಡ ಬಿಟ್ಟು ಬೇರೆ ಭಾಷೆಗಳು, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಮರಾಠಿ ಭಾಷೆ ಅವ್ರ ಮಾತೃಭಾಷೆ ಆಗಿರುತ್ತೆ, ಅವ್ರಿಗೆ ಅದು ದೇಸಿ ಶಬ್ದ ಆಗಿರುತ್ತೆ. ನಮ್ಮ ಕನ್ನಡ ಅವ್ರಿಗೆ ಅನ್ಯ ಭಾಷೆ. ಆ ಮರಾಠಿ ಭಾಷೆಗೆ ನಮ್ಮ ಕನ್ನಡ ಭಾಷೆಯ ಶಬ್ದಗಳು ಅಥವಾ ಬೇರೆ ಯಾವುದೋ ಭಾಷೆಯ ಶಬ್ದಗಳು ಒಂದು ಸ್ವಲ್ಪ ಬದಲಾವಣೆಯನ್ನು ಹೊಂದಿ ನಮ್ಮ ಶಬ್ದಗಳು ಅವರ ಭಾಷೆಗೆ ಸೇರ್ಪಡೆ ಆದರೆ ಅದನ್ನು ನಾವು ತದ್ಭವ ಅಂತ ಹೇಳ್ತೀವಿ. ಆ್ಯಸ್ ಇಟ್ ಈಸ್ ಸೇಮ್, ಯಾವುದೇ ಭಾಷೆಯ ಶಬ್ದಗಳಾಗಿರಲಿ ಅಥವಾ ಸಂಸ್ಕೃತ ಭಾಷೆಯ ಶಬ್ದಗಳಾಗಿರಲಿ ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ ಸ್ವಲ್ಪ ವಿಕಾರವನ್ನು ಹೊಂದಿ ಬರುವಂಥ ಶಬ್ದಗಳನ್ನು ನಾವು ತದ್ಭವ ಅಂತ ಕರಿತೀವಿ. ತತ್ ಅಂತ ಅಂದರೆ ಅದರಿಂದ, ಯಾವ ಭಾಷೆಯಿಂದ ಬರ್ತಾ ಇದೆಯೋ ಆ ಭಾಷೆಯಿಂದ, ಭವ ಅಂದರೆ ಹುಟ್ಟಿದ್ದು, ಆ ಭಾಷೆಯಿಂದ ಹುಟ್ಟಿದ್ದೇ ತದ್ಭವ. ಇಲ್ಲಿ ಯಾವುದಾಗುತ್ತೆ ಹೇಳಿ? ಸಂಸ್ಕೃತದಿಂದ ಬರ್ತಾ ಇರೋದಲ್ವಾ, ಸಂಸ್ಕೃತದಿಂದ ಹುಟ್ಟಿದ್ದು ತದ್ಭವ. ಉದಾಹರಣೆಗಳನ್ನ ನೋಡಿ, ಆಗಲೇ ತತ್ಸಮದಲ್ಲಿ ಕಾರ್ಯ ಅಂತ ಇತ್ತಲ್ವಾ, ಈ ಕಾರ್ಯವನ್ನು ತದ್ಭವ ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಬೇಕಲ್ವಾ, ಅಪಭ್ರಂಶ ಮಾಡ್ಕೊಬೇಕಾಗುತ್ತೆ. ತತ್ ಅಂದರೆ ಸಂಸ್ಕೃತದಿಂದ ಕಾರ್ಯ ಅನ್ನೋ ಒಂದು ಶಬ್ದ ನಮ್ಮ ಕನ್ನಡಕ್ಕೆ ಬರ್ತಾ ಇದೆ ಅಂತ ಅಂದರೆ ಸ್ವಲ್ಪ ಬದಲಾವಣೆಯನ್ನು ಹೊಂದಿ ಕಜ್ಜ ಅಂತ ಆಗ್ತಾ ಇದೆ. ನೆಕ್ಸ್ಟ್ ಉದಾಹರಣೆ ನೋಡಿ, ಕಾವ್ಯ. ಕಾವ್ಯ ಅನ್ನೋದು ತತ್ಸಮ ಸಂಸ್ಕೃತ ಪದ ಅಲ್ವಾ, ಈ ಕಾವ್ಯ ನಮ್ಮ ಕನ್ನಡಕ್ಕೆ ಬಂದಾಗ ತದ್ಭವವಾಗಿ ಬರ್ತಾ ಇದೆ ಕಬ್ಬ. ಏನು ಹೇಳಿ? ಕಬ್ಬ ಅಂತ ಆಗ್ತಾ ಇದೆ. ವಿಜಾತಿಯ ಒತ್ತಕ್ಷರ ಹೋಗಿ ಸಜಾತಿಯ ಒತ್ತಕ್ಷರ ಬರ್ತಾ ಇದೆ. ಆಗಲೇ ಕಾರ್ಯ ಅಂತ ಇತ್ತು, ಇಲ್ಲಿ ಕಜ್ಜ ಅಂತ ಆಯಿತು. ಕಾವ್ಯ ಅಂತ ಬಂತು, ಇಲ್ಲಿ ಕಬ್ಬ ಅಂತ ಆಯಿತು. ನೆಕ್ಸ್ಟ್ ನೋಡಿ, ಕಸ್ತೂರಿ. ಕಸ್ತೂರಿ ಅನ್ನೋದು ಸಜಾತಿಯ ಒತ್ತಕ್ಷರ ಬಂದಿದೆ ಅಲ್ಲಿ, ಇಲ್ಲೇನಾಗಿದೆ? ಕತ್ತೂರಿ ಅಂತ ಆಗಿದೆ. ಕಸ್ತೂರಿ, ಕತ್ತೂರಿ. ನೆಕ್ಸ್ಟ್ ಉದಾಹರಣೆ ನೋಡಿ, ಕನ್ಯಾ. ಕನ್ಯಾ ಅನ್ನೋದು ಸಜಾತಿಯ ಒತ್ತಕ್ಷರನ ವಿಜಾತಿಯ ಒತ್ತಕ್ಷರನ? ವಿಜಾತಿಯ ಒತ್ತಕ್ಷರ ಅಲ್ವಾ, ನಾಗೆ ಯಾವತ್ತು ಬಂದಿದೆ, ಇದು ತತ್ಸಮ. ತದ್ಭವದಲ್ಲಿ ಕನ್ನೆ ಅಂತ ಆಗುತ್ತೆ, ನಾಗೆ ನಾವತ್ತು ಬರುತ್ತೆ, ಕನ್ನೆ, ಇದು ತದ್ಭವ. ನೆಕ್ಸ್ಟ್ ಅಕ್ಷರ, ಇದು ತತ್ಸಮ ಪದ, ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ ತದ್ಭವ ಆಗ್ಬಿಟ್ಟು ಅಕ್ಕರ ಅಂತ ಬರ್ತಾ ಇದೆ. ನೆಕ್ಸ್ಟ್ ನಿತ್ಯ, ನಿಚ್ಚ. ಉದ್ಯೋಗ, ಉಜ್ಜುಗ. ವೃದ್ಧ, ವಡ್ಡ. ಸಂಸ್ಕೃತ, ಸಕ್ಕದ. ಇಲ್ಲಿ ಒಂದು ಡಿಫ್ರೆನ್ಸ್ ಕಂಡಿಡ್ಕೊಂಡ್ರೆ, ತತ್ಸಮದಲ್ಲಿ ವಿಜಾತಿಯ ಒತ್ತಕ್ಷರಗಳೇ ಬರ್ತವೆ, ತದ್ಭವಗಳಲ್ಲಿ ಸಜಾತಿಯ ಒತ್ತಕ್ಷರಗಳೇ. ಆಲ್ಮೋಸ್ಟ್ 99% ಇಲ್ಲಿ ಸಜಾತಿಯ ಒತ್ತಕ್ಷರಗಳೇ ಬರೋದು. ಇನ್ನು 1% ಯಾಕೆ ಕ್ಲಿಯರಾಗಿ ಹೇಳ್ತಾ ಇಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಸಂಸ್ಕೃತ ಪದ ಅಮೃತ ಅಂತ ಬಂದಾಗ ಇದನ್ನು ತದ್ಭವ ಮಾಡಿ ಅಂತ ಹೇಳ್ತಾರೆ, ಆವಾಗ ಅಮರ್ದು ಅಂತ ಬರೀಬೇಕಾಗುತ್ತೆ. ಅಮರ್ದು ಅನ್ನೋದು ವಿಜಾತಿನ ಸಜಾತಿನ? ವಿಜಾತಿ ಅಲ್ವಾ. ನೆಕ್ಸ್ಟ್ ಮೃತ್ಯು ಅಂತ ಬಂದಾಗ ಮಿಳ್ತು ಅಂತ ಬರೀಬೇಕಾಗುತ್ತೆ, ಇದು ವಿಜಾತಿ ಪದ ಅಲ್ವಾ. ನೋಡಿ, ಈ ಥರ ಅಲ್ಲಿ ಇಲ್ಲಿ ಒಂದೊಂದು ಪದಗಳು ಈ ಥರ ವಿಜಾತಿಗಳದ್ದು ಬಂದ್ಬಿಟ್ಟಿದ್ದಾವೆ, ಹಾಗಾಗಿ 99% ಅಂತ ಹೇಳಿದೆ. ಬಟ್ ಅದ್ರ ಕಡೆನೇ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಸಜಾತಿಯ ಒತ್ತಕ್ಷರಗಳು ಅಂತ ಅಂದರೆ ಅದು ತದ್ಭವಗಳೇ ಆಗಿರ್ತವೆ. ಹಾಗೆ ಇನ್ನೊಂದು ಗಮನಿಸಿ, ಸಜಾತಿಯ ಒತ್ತಕ್ಷರ ಮೇಯ್ನಾಗಿ ನಮ್ಮ ಅಚ್ಚಗನ್ನಡ ಪದದಲ್ಲಿ ಬರ್ತವೆ. ಅದಕ್ಕೋಸ್ಕರನೇ ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ ಈ ಸಂಸ್ಕೃತ ಪದಗಳನ್ನು ತದ್ಭವಗಳಾಗಿ ಮಾಡಿಕೊಂಡು ಸಜಾತಿಯ ಒತ್ತಕ್ಷರಗಳಾಗಿ ಮಾಡಿಕೊಂಡು ನಂತರದಲ್ಲಿ ಬಳಕೆ ಮಾಡ್ಕೊತಾ ಇರೋದು. ಇದು ಅರ್ಥ ಆಯ್ತಲ್ವಾ? ತತ್ಸಮ ಅಂತಂದರೆ ನೇರವಾದಂತಹ ಸಂಸ್ಕೃತ ಪದನೇ, ಬೇರೇನೂ ಬದಲಾವಣೆ ಇಲ್ಲ. ಅದೇ ತದ್ಭವ ಅಂತಂದರೆ ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ತದ್ಭವಗಳಾಗಿ ಕನ್ನಡದ ಸಜಾತಿ ಒತ್ತಕ್ಷರಗಳ ರೀತಿಯಲ್ಲಿ ಇದನ್ನು ಬದಲಾವಣೆ ಮಾಡಿಕೊಂಡು ಬಳಕೆ ಮಾಡ್ಕೊಳ್ಳೋದು. ಈಗ ಈ ತತ್ಸಮ ತದ್ಭವ ಪದಗಳನ್ನು ಒಂದು ಪಟ್ಟಿ ಮೂಲಕ ನೋಡ್ತಾ ಹೋಗೋಣ. ನಿಮಗೋಸ್ಕರ ಅಂತಲೇ ಸುಮಾರು 200 ತತ್ಸಮ ತದ್ಭವಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಮೊದಲನೇದಾಗಿ ಬರೆದಿರುವಂಥ ಪದಗಳೆಲ್ಲ ತತ್ಸಮ ಪದಗಳು, ಅದರ ನಂತರದಲ್ಲಿ ಅದು ಎದುರುಗಡೆ ಬರೆದಿರುವಂಥ ಪದಗಳೆಲ್ಲ ತದ್ಭವ ಪದಗಳು. ಓಕೆನಾ? ಮೊದಲನೇದು ಅನ್ಯಾಯ, ಇದು ತತ್ಸಮ ಪದ. ಅನ್ಯಾಯ ಅನ್ನೋದು ತದ್ಭವದಲ್ಲಿ ಅನ್ಯಾಯ ಅಂತ ಆಗುತ್ತೆ. ಇಲ್ಲಿ ನೀವು ಒತ್ತಕ್ಷರಗಳನ್ನು ಗಮನಿಸ್ತಾ ಹೋಗಬೇಕು, ಹಾಗೆ ಬದಲಾಗಿರುವಂತಹ ಅರ್ಥವನ್ನು ಅಕ್ಷರಗಳನ್ನು ಗಮನಿಸ್ತಾ ಹೋಗಬೇಕು. ನೆಕ್ಸ್ಟ್ ಅಶ್ರದ್ಧೆ. ಅಶ್ರದ್ಧೆ ಅನ್ನೋದು ತತ್ಸಮ ಪದ, ಅಸಡ್ಡೆ ಅನ್ನೋದು ತದ್ಭವ ಪದ. ನೆಕ್ಸ್ಟ್ ಅಕ್ಷರ. ಅಕ್ಷರ ಅನ್ನೋದು ತತ್ಸಮ ಪದ, ಅಕ್ಕರ ಅನ್ನೋದು ತದ್ಭವ ಪದ. ಆದರೆ ನಾವು ಉಪಯೋಗ ಮಾಡೋದು ಅಕ್ಕರ ಅಂತ ಉಪಯೋಗ ಮಾಡ್ಕೊತೀವ? ಇಲ್ಲ, ನೇರವಾಗಿ ಸಂಸ್ಕೃತ ಪದವನ್ನೇ ಉಪಯೋಗ ಮಾಡ್ಕೊತೀವಿ. ಅಕ್ಷರ ಬರಿತಾ ಇದ್ದೀನಿ, ಅಕ್ಷರಾಭ್ಯಾಸ ಮಾಡ್ತಾ ಇದ್ದೀನಿ ಅಲ್ವಾ, ಈ ಥರ ಬಳಕೆ ಮಾಡ್ಕೊತೀವಿ. ನೆಕ್ಸ್ಟ್ ಅಗ್ನಿ ಅನ್ನೋದು ತತ್ಸಮ, ತದ್ಭವದಲ್ಲಿ ಅಗ್ಗಿ ಅಂತ ಆಗಿದೆ. ಆರ್ಯ, ಅಯ್ಯ. ಆರ್ಯ ಅನ್ನೋದು ಸಜಾತಿಯ ವಿಜಾತಿನ? ವಿಜಾತಿಯ ಒತ್ತಕ್ಷರ. ಅಯ್ಯ ಅನ್ನೋದು ಸಜಾತಿಯ ಒತ್ತಕ್ಷರ. ನೆಕ್ಸ್ಟ್ ಇಚ್ಛಾ, ಇಚ್ಛೆ. ಇಷ್ಟಿಕ, ಇಟ್ಟಿಗೆ. ನೋಡಿ, ಇಷ್ಟಿಕ ಇಲ್ಲಿ ಸಂಪೂರ್ಣವಾಗಿ ಅಕ್ಷರಗಳ ಬದಲಾವಣೆಯಾಗಿದೆ. ಇಲ್ಲಿ ಇಷ್ಟಿಕ ಅಂತ ಇದೆ, ಇಟ್ಟಿಗೆ ಅಂತ ಆಗಿದೆ. ಎಕ್ಸಾಮ್ಗಳಲ್ಲಿ ಈ ಥರನೇ ಕೊಡೋದು ಜಾಸ್ತಿ, ಅರ್ಥನೇ ಇರೋದಿಲ್ಲ, ಬದಲಾಗೋಗ್ಬಿಟ್ಟಿರುತ್ತೆ ಪೂರ್ತಿ ಅರ್ಥ. ಇಷ್ಟಿಕ ಅಂತಲೇ ನಾವೇನು ಅನ್ಕೊತೀವಿ? ಇಷ್ಟ, ಇಷ್ಟೇ, ಏನೇನೋ ನಾವು ಆ ಥರ ಯೋಚನೆ ಮಾಡಿರ್ತೀವಿ. ಆದರೆ ಸಂಪೂರ್ಣವಾಗಿ ಅರ್ಥನೇ ಬದಲಾಗಿದೆ ಅಲ್ವಾ, ಇಟ್ಟಿಗೆ ಅಂತ ಇದಕ್ಕೆ ಅರ್ಥ ಬರ್ತಾ ಇದೆ. ನೆಕ್ಸ್ಟ್ ಉದ್ಯೋಗ.
ತದ್ಭವದಲ್ಲಿ ಉಜ್ಜುಗ ಅಂತ ಆಗಿದೆ. ನಾವು ಉಜ್ಜುಗ ಅಂತ ಬಳಕೆ ಮಾಡ್ಕೊತೀವ, ನಮ್ಮ ಕನ್ನಡಕ್ಕೆ ಬಂದಾಗ ಉಜ್ಜುಗ ಅಂತ ಆಗಿದೆ ಸಂಸ್ಕೃತ ಪದ. ನಾವು ಆ ಥರ ಬಳಕೆನೇ ಮಾಡ್ಕೊತಾ ಇಲ್ಲ, ನೇರವಾಗಿ ಸಂಸ್ಕೃತ ಪದ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಉದ್ಯೋಗ ಅಂತ ಬಳಕೆ ಮಾಡ್ಕೊತಾ ಇದ್ದೀವಿ, ಹೌದಲ್ವಾ? ನೆಕ್ಸ್ಟ್ ನೋಡಿ, ಕರ್ಮ. ತದ್ಭವದಲ್ಲಿ ಕಮ್ಮ ಅಂತ ಆಗಿದೆ. ಇದನ್ನ ಬಳಕೆ ಮಾಡ್ಕೊತಾ ಇದ್ದೀವಾ? ಇಲ್ಲ. ಸಂಸ್ಕೃತ ಪದ ಕರ್ಮ, ನಿನ್ನ ಕರ್ಮ ನಿನ್ನನ್ನು ಬಿಡೋದಿಲ್ಲ, ಈ ಥರ ಬಳಕೆ ಮಾಡ್ಕೊತೀವಲ್ವಾ? ಸಂಸ್ಕೃತ ಪದವನ್ನೇ ಬಳಕೆ ಮಾಡ್ಕೊತೀವಿ ತತ್ಸಮವಾಗಿ. ನೆಕ್ಸ್ಟ್ ಕನ್ಯಾ. ಇದಕ್ಕೆ ತದ್ಭವ ಕನ್ಯೆ. ನೋಡಿ, ಈ ಪದನ ಪುಣ್ಯಕೋಟಿ ಪದದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಕನ್ಯೆ ನಿನ್ನನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ನೋಡಿ, ಅಲ್ಲಿ ನಾವು ಕನ್ಯಾ ನಿನ್ನನ್ನು ಕೊಂದು ತಿಂದರೆ ಅಂತ ಉಪಯೋಗ ಮಾಡ್ಕೊಂಡಿಲ್ಲ. ಕನ್ಯಾ ಬದಲಾಗಿ ಸಜಾತಿಯ ಒತ್ತಕ್ಷರದಲ್ಲಿ ಕನ್ಯೆ ಅಂತ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಆ ವರ್ಡಿಂಗ್ಸ್ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟ್ ಕನ್ಯಕ. ತದ್ಭವದಲ್ಲಿ ಕನ್ನಿಕೆ ಅಂತ ಆಯಿತು. ಕರ್ತರಿ. ಕತ್ತರಿ. ಕತ್ತರಿ ಅಂತ ಅಂದರೆ ಆಯುಧ ಅನ್ನೋ ಅರ್ಥ. ಕರ್ನಾಟ. ತದ್ಭವದಲ್ಲಿ ಕನ್ನಡ. ನೆಕ್ಸ್ಟ್ ಕಾರ್ಯ. ತದ್ಭವದಲ್ಲಿ ಕಜ್ಜ ಅಂತ ಆಯಿತು. ಕಾರ್ಯ ಕಜ್ಜ ಸಜಾತಿಯ ಒತ್ತಕ್ಷರ ಬಂತು. ಕಾವ್ಯ. ಕಬ್ಬ. ಕಾಷ್ಟ. ಕಡ್ಡಿ. ನೋಡಿ, ಕಾಷ್ಟ ಅಂತ ಅಂದರೆ ಕಡ್ಡಿ ಅಂತ ಅರ್ಥ ಬರ್ತಾ ಇದೆ. ಸಂಪೂರ್ಣವಾಗಿ ಅಕ್ಷರಗಳ ಬದಲಾವಣೆ ಆಗಿದೆ ಅಲ್ವಾ? ಅಲ್ಲಿ ಕ ಮತ್ತು ಕ ಎರಡೇ ಗೊತ್ತಾಗ್ತಾ ಇರೋದು ನಮಗೆ. ಷ್ಟ ಇಲ್ಲ, ಇಲ್ಲಿ ಡಿಗೆ ಡಿ ಒತ್ತು ಬರ್ತಾ ಇದೆ. ಹಾಗಾಗಿ ಸಂಪೂರ್ಣವಾಗಿ ಅರ್ಥನೂ ಬದಲಾಗ್ತಾ ಇದೆ, ಅಕ್ಷರಗಳು ಬದಲಾವಣೆ ಆಗಿದೆ. ಕಾಷ್ಟ ಕಡ್ಡಿ. ಆದರೆ ಇಲ್ಲಿ ಕಾಷ್ಟ ಅನ್ನೋದನ್ನ ಬಳಕೆನೇ ಮಾಡ್ಕೊಳ್ಳೋದಿಲ್ವಲ್ಲ, ಕಡ್ಡಿ ಅನ್ನೋದನ್ನೇ ತುಂಬಾ ಉಪಯೋಗ ಮಾಡ್ಕೊತೀವಿ. ಈ ಕಡ್ಡಿ ಇದ್ದಿದ್ರೆ ಅವನಿಗೆ ಚೆನ್ನಾಗಿ ಹೊಡಿತಾ ಇದ್ದೆ, ಈ ಥರ ಬಳಕೆ ಮಾಡ್ಕೊತೀವಲ್ವಾ? ಆದರೆ ಮೇಲ್ಗಡೆ ನೋಡಿ, ಕಾವ್ಯ ಕಾರ್ಯ ಈ ತತ್ಸಮ ಪದಗಳನ್ನ ಜಾಸ್ತಿ ಬಳಕೆ ಮಾಡ್ಕೊತೀವಿ. ತದ್ಭವ ಆಗಿರುವಂಥ ಕಜ್ಜ ಕಬ್ಬ ಇದನ್ನು ಬಳಕೆ ಮಾಡೋದಿಲ್ಲ, ಮಾಡಿದ್ರೂ ಅಪರೂಪ, ಯಾಕಂದರೆ ಬೇರೆಯವ್ರಿಗೆ ಅರ್ಥ ಆಗಬೇಕಲ್ವ. ನೆಕ್ಸ್ಟ್ ಗೋಷ್ಠಿ. ಗೋಷ್ಠಿ ಅಂತಂದರೆ ತದ್ಭವದಲ್ಲಿ ಗೊಟ್ಟಿ. ಚರ್ಮ. ಚಮ್ಮ. ಚಿತ್ರ. ಚಿತ್ತಾರ. ಛತ್ರಿ. ಸತ್ತಿಗೆ. 9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಅನ್ನೋ ಒಂದು ಪದ್ಯ ಇದೆ, ನೆನಪಿದೆಯಾ? ಹಾಗಾದರೆ ಸತ್ತಿಗೆ ಅನ್ನೋದು ಹಳಗನ್ನಡದಲ್ಲಿ ಛತ್ರಿ ಅನ್ನೋ ಅರ್ಥ ಬರ್ತಾ ಇದೆ ಅಲ್ವಾ? ಛತ್ರಿ ಅನ್ನೋದು ಸಂಸ್ಕೃತ ಪದ, ಸತ್ತಿಗೆ ಅನ್ನೋದು ನಮ್ಮ ಕನ್ನಡಕ್ಕೆ ಬಂದಾಗ ಛತ್ರಿ ಸತ್ತಿಗೆ ಅಂತ ಆಗಿದೆ. ನೆಕ್ಸ್ಟು ಜ್ಯೋತ್ಸ್ನ. ಜ್ಯೋತ್ಸ್ನ ಅಂದರೆ ಜೊನ್ನ. ತದ್ಭವದಲ್ಲಿ ಜೊನ್ನ ಅಂತ ಆಯಿತು. ದೃಷ್ಟಿ. ತದ್ಭವದಲ್ಲಿ ದಿಟ್ಟಿ. ಧರ್ಮ. ದಮ್ಮ. ತತ್ಯ. ತತ್ವ. ತತ್ಯ ಅಂದರೆ ತತ್ವ. ನರ್ತಕಿ. ನಚ್ಚಣಿ. ನಿಶ್ಚಲ. ನಿಚ್ಚಳ. ಇಲ್ಲಿ ಲಕಾರಕ್ಕೆ ಲಕಾರ ಬರ್ತಾ ಇದೆ, ನಿಚ್ಚಳ. ಆಮೇಲೆ ಶಕಾರಕ್ಕೆ ಚಕಾರ ಬಂದಿದೆ, ಗಮನಿಸ್ತಾ ಇದ್ದೀರಾ? ಇಲ್ಲಿ ಆಗ್ತಾರಂಥ ಬದಲಾವಣೆಗಳನ್ನು ಗಮನಿಸಿ. ಎಲ್ಲ ಕಡೆನೂ ಸಜಾತಿಯ ಒತ್ತಕ್ಷರನೇ ಬರ್ತಾ ಇದೆ ಅಲ್ವಾ ತದ್ಭವದಲ್ಲಿ? ರೈಟ್. ನೆಕ್ಸ್ಟು ನಿದ್ರಾ. ಇದು ತತ್ಸಮ ಪದ. ತದ್ಭವದಲ್ಲಿ ನಿದ್ದೆ. ನಿತ್ಯ. ನಿಚ್ಚ. ನಿಷ್ಠೆ. ನಿಟ್ಟೆ. ಪಕ್ಷಿ. ಹಕ್ಕಿ. ಪರ್ವ. ಹಬ್ಬ. ಪ್ರಜ್ವಲ. ಪಜ್ಜಳ. ಪುಸ್ತಕ. ಹೊತ್ತಗೆ. ಬ್ರಹ್ಮ. ಬೊಮ್ಮ. ಭಿಕ್ಷಾ. ಬಿಕ್ಕೆ. ಪೌರ್ಣಿಮಾ. ಹುಣ್ಣಿಮೆ. ಭದ್ರ. ಬದ್ಧ. ಮಾನ್ಯೆ. ಮನ್ನೆ. ಯಜ್ಞ. ಜನ್ನ. ರನ್ನ. ರತುನ. ರಾಕ್ಷಸ. ರಕ್ಕಸ. ರಕ್ಷಾ. ರಕ್ಕೆ. ಲಕ್ಷಣ. ಲಕ್ಕಣ. ಲಕ್ಷ್ಮೀ. ಲಕುಮಿ. ವಜ್ರ. ಬಜ್ಜರ. ವತ್ಸಲ. ಬಚ್ಚಳೆ. ವಿಸ್ತಾರ. ಬಿತ್ತರ. ವೃದ್ಧಿ. ಬಡ್ತಿ. ವ್ಯಾಖ್ಯಾನ. ಒಕ್ಕಣೆ. ವಿದ್ಯೆ. ಬಿಜ್ಜೆ. ವೈದ್ಯ. ಬೆಜ್ಜ. ವಿಜ್ಞಾನ. ಭಿನ್ನಣ. ಇದನ್ನೆಲ್ಲ ಯಾಕೆ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ಇವೆಲ್ಲ ಅರ್ಥ ಆಗ್ತಿದೆ ನಿಮಗೆ. ನೋಡಿ, ನಿದ್ರೆ ಅಂತ ಗೊತ್ತಿದೆ, ನಿತ್ಯ ಗೊತ್ತಿದೆ, ಪರ್ವ ಗೊತ್ತಿದೆ, ಪ್ರಜ್ವಲ ಗೊತ್ತಿದೆ, ಅರ್ಥ ಗೊತ್ತಿದೆ ಅಲ್ವಾ? ಹಾಗಾಗಿ ಇದನ್ನು ಎಕ್ಸ್ಪ್ಲೇನ್ ಏನೂ ಮಾಡ್ತಾ ಇಲ್ಲ. ಎಲ್ಲಿ ಸ್ವಲ್ಪ ಕಷ್ಟವಾಗಿರುತ್ತೋ ಅಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ನೆಕ್ಸ್ಟ್ ನೋಡಿ, ಶೂನ್ಯ. ಶೂನ್ಯ 0. ಶ್ರೇಷ್ಠಿ. ಸೆಟ್ಟಿ. ಸಂಜ್ಞ. ಸನ್ನೆ. ಸ್ವರ್ಗ. ಸಗ್ಗ. ಸೃಷ್ಟಿ. ಸುಟ್ಟಿ. ಕ್ಷಣ. ಕ್ಷಣ. ಕೀರ್ತಿ. ಕೀರುತಿ. ಗ್ರಾಮೀಣ. ಗಾವಿಲ. ಗ್ರಹ. ಗರ. ಚಂದ್ರ. ಚಂದಿರ. ಚತುರ್ಥಿ. ಚೌತಿ. ಜ್ವರ. ಜರ. ತ್ಯಾಗ. ತ್ಯಾಗ.
ತ್ಯಾಗ ತತ್ಸಮ. ತ್ಯಾಗ ಅನ್ನೋದು ತದ್ಭವ. ತ್ಯಾಗದ ಭೋಗದ ಕರದ ಗೇಯದ ಕವಿರಾಜ ಮಾರ್ಗದಲ್ಲಿದೆ ಅಲ್ವಾ ಇದು. ನೆಕ್ಸ್ಟ್ ನೋಡಿ, ತ್ರಿಪದಿ ತಿವದಿ, ದ್ವಿತೀಯ ಬಿದಿಗೆ, ಧ್ವನಿ ದನಿ, ದ್ಯೂತ ಜೂಜು, ಪದ್ಮ ಪದುಮ, ಪತಿವ್ರತೆ ಹದಿಬದೆ. ಹದಿಬದೆಯ ಧರ್ಮ ಬರೆದಿರೋರು ಯಾರು? ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ. ನೆಕ್ಸ್ಟ್, ಪ್ರತಿ ಪಡಿ, ಪ್ರಣತಿ ಹಣತಿ, ಪ್ರಕರಣ ಹಗರಣ, ಪ್ರಾಯ ಹರಯ, ಪ್ರಾಣ ಹರಣ, ಭಕ್ತಿ ಬಕುತಿ, ಮಾಣಿಕ್ಯ ಮಾಣಿಕ. ನೆಕ್ಸ್ಟ್, ಮುಕ್ತಿ ಮುಕುತಿ, ಮುಗ್ಧ ಮುಗುದ, ಶುಲ್ಕ ಸುಂಕ, ಸಹಸ್ರ ಸಾವಿರ, ಸ್ಥಾನ ತಾಣ, ಸ್ವಾಮಿ ಸಾಮಿ, ಸ್ನೇಹ ನೇಹ, ಸ್ತಂಭ ಕಂಬ, ಸಂಧ್ಯಾ ಸಂಜೆ, ಸ್ವರ ಸರ, ಸ್ಥಳ ತಳ, ಸಸ್ಯ ಸಸಿ, ಕಳ್ತೆ ಕತ್ತೆ, ಋಷಿ ರಿಸಿ, ಆಕಾಶ ಆಗಸ, ದಿಶಾ ದೆಸೆ, ಪಶು ಪಸು, ಶಿರ ಸಿರ, ವೇಷ ವೇಷ, ಋಷಭ ಬಸವ, ಶೂಲ ಸೂಲ, ಶುದ್ಧ ಸುದ್ದ, ಅಟವಿ ಅಡವಿ, ಅಂಕುಶ ಅಂಕುಶ, ಕಾಕ ಕಾಗೆ, ಕುಟೀರ ಗುಡಿಸಲು, ಚತುರ ಚದುರ, ಜಟ ಜಡೆ, ದೀಪಿಕ ದೀವಿಗೆ, ಫಲಕ ಹಲಗೆ, ಮೂಕ ಮೂಗ, ವಿಕಟ ವಿಗಡ. ವಿಗಡ ವಿಕ್ರಮರಾಯ ಬರೆದಿರೋರು ಯಾರು? ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವ್ಯತೆ ಬೆದೆ, ಕಥಾ ಕತೆ, ಘಟಿಕ ಗಡಿಗೆ, ಗೂಕ ಗೂಬೆ, ಧ್ಯಾನ ಜಾನ, ಯವನಿಕೆ ಜವನಿಕೆ, ಭುಕ್ತಿ ಬುತ್ತಿ, ಮುಖ ಮೊಗ, ವಿಧಿ ಬಿದಿ, ವೈಶಾಖ ಬೇಸಗೆ, ಶ್ರೀಖಂಡ ಶ್ರೀಗಂಧ, ಸುಧಾ ಸೊದೆ, ಹಠ ಹಠ, ಯಮ ಜವ, ಯಂತ್ರ ಜಂತ್ರ, ಯುದ್ಧ ಜುದ್ಧ, ವಸಂತ ಬಸಂತ, ವನ ಬನ, ವಾಪಿ ಬಾವಿ, ವ್ಯಸನ ಬೆಸನ, ವಶ ಬಸ, ವ್ರತ ವ್ರತ, ವ್ಯಯ ವ್ರಿಯ, ವಿದ್ಯೆ ಬಿಜ್ಜೆ, ಕುಮಾರ ಕುವರ, ಕುಕ್ಕಟ ಕೋಳಿ, ಋತು ರಿತು, ವೀಣೆ ಬೀಣೆ, ವೈರಾಗಿ ಬೈರಾಗಿ, ವಿನೋದ ಬಿನದ, ಮಹಿಮೆ ಮೈಮೆ, ಮೃಗ ಮಿಗ, ಮೃದು ಮೆದು, ಸುಖ ಸೊಗ, ಶುನಕ ಸೊಣಗ, ರಗಟ ರಗಳೆ, ಕುಮಾರಿ ಕುವರಿ, ಕಮಲ ಕಮಳ, ಕಲಶ ಕಳಸ, ಕೋಮಲ ಕೋವಳ, ಗೋಪಾಲ ಗೋವಳ, ಪ್ರಜ್ವಲ ಪಜ್ಜಳ, ವಿಮಲ ವಿಮಳ, ಅಮೃತ ಅಮರ್ದು, ಕೃಪಣ ಜಿಪುಣ, ನೂಪುರ ನೇವುರ, ಚೀರ ಸೀರೆ, ಕರ್ಪರ ಕಪ್ಪರ, ಕುಕ್ಷಿ ಕುಕ್ಕೆ, ಇಳ ಇಳೆ, ಭಂಗ ಬನ್ನ, ಜಲ ಜಳ, ಪ್ರಲಾಪ ಪಳವ, ಫಲ ಫಳ, ಅರ್ಕ ಅಕ್ಕ, ಪತ್ತನ ಪಟ್ಟಣ, ಭೂಮಿ ಭುವಿ, ಪೀಠಿಕೆ ಪೀಳಿಗೆ, ಮೃತ್ಯು ಮಿಳ್ತು, ತೃಣ ತಿಣ, ರಾಜ ರಾಯ. ಹೀಗೆ ಇನ್ನೂ ಅನೇಕವನ್ನು ನಾವು ತತ್ಸಮ ತದ್ಭವಗಳಲ್ಲಿ ಗುರುತಿಸ್ಬೋದು, ಪಟ್ಟಿ ಮಾಡ್ಬೋದು. ಹಾಗೆ ಇನ್ನೂ ಒಂದು ಟೈಪ್ನ ನೋಡ್ತೀವಿ, ಇದು ಸಮಸಂಸ್ಕೃತ ಶಬ್ದಗಳು ಅಂತ. ಅಲ್ಪ ಸ್ವಲ್ಪ ವಿಕಾರವನ್ನು ಹೊಂದಿದಂಥ ಶಬ್ದಗಳನ್ನು ನಾವು ಸಮಸಂಸ್ಕೃತ ಶಬ್ದಗಳು ಅಂತ ಹೇಳ್ತೀವಿ. ಅಲ್ಪ ಸ್ವಲ್ಪ ಅಂದರೆ ಯಾವ ಥರ? ಒಂದೇ ಒಂದು ಸ್ವಲ್ಪ ಮೈನರ್ ಆಗಿ ಅಂತ ಹೇಳ್ತೀವಲ್ಲ, ಆ ಥರ. ಫಾರ್ ಎಕ್ಸಾಂಪಲ್, ಸಂಸ್ಕೃತದ ಅಕಾರ ಅಂತ್ಯ ಶಬ್ದಗಳು ನಮ್ಮ ಕನ್ನಡಕ್ಕೆ ಬಂದಾಗ ಏಕಾರವಾಗಿ ಬಳಕೆ ಆಗ್ತಾ ಇದೆ. ಯಾವುದದು ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ದಯಾ ಕನ್ನಡದಲ್ಲಿ ದಯೆ, ಕರುಣ ಕರುಣೆ, ಮಾಲಾ ಮಾಲೆ. ನೋಡಿ, ಇದು ತತ್ಸಮ ತದ್ಭವಗಳೇನೆ. ಆದರೆ ಯಾವ ಥರ ಬದಲಾವಣೆ ಆಗಿದೆ? ಒಂದೇ ಒಂದು ಸ್ವಲ್ಪ ಅಲ್ವಾ? ಯಾ ಅಕಾರ ಹೋಗ್ಬಿಟ್ಟು ಏಕಾರ ಬರ್ತಾ ಇದೆ. ದಯಾ ದಯೆ, ಕರುಣ ಕರುಣೆ, ಮಾಲಾ ಮಾಲೆ, ಸೀತಾ ಸೀತೆ, ಬಾಲ ಬಾಲೆ, ಶಮ ಶಮೆ,
ವಧ ವಧೆ, ಲೀಲಾ ಲೀಲೆ, ಶಾಲಾ ಶಾಲೆ, ಕ್ಷಮ ಕ್ಷಮೆ, ಆಶಾ ಆಶೆ, ಪ್ರಶ್ನ ಪ್ರಶ್ನೆ, ಅಭಿಲಾಷ ಅಭಿಲಾಷೆ. ಇವಿಷ್ಟೇ ಅಲ್ಲ, ಇನ್ನೂ ಇದ್ದಾವೆ. ಗಂಗಾ ಗಂಗೆ, ಭಾಷಾ ಭಾಷೆ, ಮಾತ್ರ ಮಾತ್ರೆ, ಅಕ್ಷತ ಅಕ್ಷತೆ, ಸೇನಾ ಸೇನೆ. ಹೌದಲ್ವಾ? ಇದು ಒನ್ ಟೈಪ್ ಆಯಿತು. ಇನ್ನು ಈ ಕಾರಾಂತಗಳು ಕನ್ನಡದಲ್ಲಿ ಈಕಾರ ಬರೀ ಈ ಅಂತ ಇರೋದು ಈ ಆಗಿ ಬಳಕೆ ಆಗ್ತಾ ಇದ್ದಾವೆ. ಅದ್ಯಾವುದು ಅಂತ ಅಂದರೆ, ಅಲ್ಲಿ ಸಂಸ್ಕೃತದಲ್ಲಿ ಲಕ್ಷ್ಮೀ ಅಂತ ಬರೆಯೋದನ್ನ ನಾವು ಲಕ್ಷ್ಮಿ, ಈ ಅನ್ನೋ ಅಕ್ಷರ ತೆಗೆದ್ಬಿಟ್ಟು ಬರೀ ಈ ಕಾರ ಹಾಕ್ಕೊಂಡಿದ್ದೀವಲ್ವಾ, ಲಕ್ಷ್ಮೀ ಲಕ್ಷ್ಮಿ. ಗೌರಿ ಗೌರಿ, ಕಾವೇರಿ ಕಾವೇರಿ, ಶಾಸ್ತ್ರಿ ಶಾಸ್ತ್ರಿ. ಅದೇ ಥರನೇ ಸಂಸ್ಕೃತದಲ್ಲಿ ಊ ಅನ್ನೋ ಶಬ್ದ ತೆಗೆದ್ಬಿಟ್ಟು ಬರೀ ಊ ಅಂತ ಹಾಕ್ಕೊಂಡಿದ್ದೀವಿ. ವಧು ವಧು, ಸರಯು ಸರಯು, ಜಂಬೂ ಜಂಬೂ. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ನೋಡಿ, ಋಕಾರ. ಸಂಸ್ಕೃತದಲ್ಲಿ ಋಕಾರ ಎಂಡಾಗ್ತಾ ಇದೆ. ಆ ಋಕಾರವನ್ನು ತೆಗೆದ್ಬಿಟ್ಟು ನಾವು ಅಕಾರನೋ ಅಥವಾ ಅರ್ಕಾರನೋ ಹಾಕ್ಕೊತಿದ್ದೀವಿ. ಯಾವೆಲ್ಲ ಪದಗಳಿಗೆ ಆ ಥರ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಮಾತೃ, ಇದು ಸಂಸ್ಕೃತ ಪದ. ಇದನ್ನು ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ ತದ್ಭವಗಳಾಗಿ ಮಾತಾ. ನೆಕ್ಸ್ಟ್ ಪಿತೃ, ಇದನ್ನು ಪಿತ ಅಂತ ಮಾಡ್ಕೊಂಡಿದ್ದೀವಿ. ಧಾತೃ ದಾತ. ಈ ಒಂದು ಬದಲಾವಣೆಗಳನ್ನು ಒಂದು ಸ್ವಲ್ಪ ಗಮನಿಸ್ಕೊಬೇಕು. ಇದನ್ನು ಬಿಟ್ಟು ಇನ್ನೂ ಯಾವ್ಯಾವ ಶಬ್ದಗಳಿದ್ದಾವೆ ಅಂತ ಅಂದರೆ, ಚರಣ, ಕರಣ, ದೇಶ, ಕೃತಿ, ಮುನಿ, ಪಶು, ಭಾನು, ನಯನ, ಕೋಶ, ರವಿ, ಲಿಪಿ, ಧ್ವನಿ, ಶಿಶು, ಸೇತು, ಕರ್ತೃ, ಭರ್ತೃ, ಶ್ರೀ, ಸ್ತ್ರೀ, ಪುನಃ, ಪ್ರಾತಃ ಕಾಲ, ದ್ವಿಮುಖ, ಚತುಷ್ಕ, ಶ್ರೀಮಂತ, ರಾಜ, ಬ್ರಹ್ಮ, ತ್ರಯ, ಹಸ್ತ, ದಾರಿದ್ರ್ಯ, ಭಗವಂತವ, ವಿದ್ವಾಂಸ, ಶ್ವಾನ, ಶಿರಸ್ಸು, ಯಶಸ್ಸು, ವಿದ್ವತ್ತು, ಲಗ್ನ, ಗಂಟೆ, ಸಂತೆ, ಪಾಷಾಣ, ಸಾವಿರ, ಮರ್ಕಟ, ಉಚ್ಚ, ಪದ, ಕುಂಕುಮ, ಚರ್ಮ, ನಿಷ್ಠೆ, ಚಿಪ್ಪಿಗ, ಆಮೇಲೆ ಪೃಥ್ವಿ, ನದಿ, ಆರ್ಯ, ಅನಾರ್ಯ, ರಾತ್ರಿ, ದಿವಸ, ಸಂಧ್ಯಾ, ಸಂಸ್ಥ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಸಹೋದರ, ಅಂಗವಿಕಲ, ಕುಮಾರ, ಸಂಗಮ, ಸಮಾಗಮ, ದೇವತಾ, ಯಾತ್ರ, ದೇವಾಲಯ, ಋಷಿ, ಮುನಿ, ಋಣ, ಋತು, ವೇದ, ಪುರಾಣ, ಶಾಸ್ತ್ರ, ಉಪನಿಷತ್ತು, ಅರಣ್ಯ, ಬ್ರಾಹ್ಮಣ, ಶೂದ್ರ, ದಶ, ಏಕ, ಸಪ್ತ, ವಾರಗಳು, ಗ್ರಹಗಳು, ಗೃಹಿಣಿ, ಬ್ರಹ್ಮಚಾರಿ, ಅನ್ನ, ತೀರ್ಥ, ಅಶಕ್ತ, ವಿಶೇಷ, ವಿದ್ಯಾಲಯ, ವಿದ್ಯಾರ್ಜನೆ, ಘಟಿಕೋತ್ಸವ, ಲಗ್ನ, ವಿವಾಹ, ಪುತ್ರ, ಆಗಮ, ಆದೇಶ, ಲೋಪ, ಅಗ್ರಹಾರ, ಪುರ, ಪುರಿ, ನಗರ, ಗ್ರಾಮ, ಅಧಿಕಾರ, ಮುದ್ರಾ, ರಾಜನ್, ರಾಣಿ, ಚಕ್ರವರ್ತಿ, ಸಾಮಂತ, ಸಾಮ್ರಾಜ್ಯ, ಶಬ್ದ, ಪ್ರಕೃತಿ, ಮತಧರ್ಮ, ಮೋಕ್ಷ, ಸ್ವರ್ಗ, ನರಕ, ಅಧ್ಯಾಯ, ಪ್ರಕರಣ, ಆಮ್ಲಜನಕ, ವಿಮಾನ, ಆಕಾಶ, ಫಲ, ಚಂದನ, ಕುಂಕುಮ, ಮುಖ, ಪತ್ರ, ಮಹಾ. ಇನ್ನು ಎಷ್ಟೋ ಪದಗಳು ಸಂಸ್ಕೃತದ್ದೇ ಪದಗಳು. ನಾವು ಅದನ್ನು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದೀವಿ. ಓಕೆ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಮಾಹಿತಿ ಇಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಅನ್ಯ ಭಾಷೆಯ ಶಬ್ದಗಳನ್ನು ಪರಿಚಯನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಾನು ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.